ಆಂಟಿ ಓ ಏನವ ನೀವೇನ ಇರೋದು ಮನೇಲಿ, ಬೇರೆ ಯಾರು ಇಲ್ವಾ ಆಂಟಿ? ನಿಮ್ಮ ಮಗ ಯಾರು? ಮಗ ಇದಾರೆ, ಕೆಲ್ಸಕ್ಕೆ ಹೋಗಿದಾರೆ ಕಣವ. ನಾವು ಇನ್ಶೂರೆನ್ಸ್ ಕಂಪ್ನಿಯಿಂದ ಬಂದಿರೋದು ಆಂಟಿ. ಇನ್ಶೂರೆನ್ಸ್ ಮಾಡಿಸಿ ಆಂಟಿ, ಒಳ್ಳೇದು. ನಮಗೇನು ಲಾಭ ಅದರಿಂದವ? ನೀವು ಏನಾದರೂ ಆಕ್ಸಿಡೆಂಟ್ ಆದರೆ ನಿಮಗೆ ಅದು ಹಾಸ್ಪಿಟ್ಲ್ ಖರ್ಚೆಲ್ಲ ನಾವು ನೋಡ್ಕೊತೀವಿ. ಆಕ್ಸಿಡೆಂಟ್ ಆಗಿ ಬದುಕಿದ್ರೆ ಎಲ್ಲ ಖರ್ಚು ನೀವು ನೋಡ್ಕೊಂತೀರಾ? ಆಕ್ಸಿಡೆಂಟ್ ಆಗಿ ನಾನು ಸತ್ತೋಗ್ಬಿಟ್ರೆ ಹಂಗಂದ್ರೆ ನೀವು ಲೈಫ್ ಇನ್ಶೂರೆನ್ಸ್ ಮಾಡಿಸ್ಬಿಡಿ ಆಂಟಿ. ನಿಮ್ಗೆ ಏನಾದ್ರು ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರೆ ದುಡ್ಡು ಬರುತ್ತಲ್ಲ. ಇದನ್ನ ಮಾಡಿಸಿ ಆಕ್ಸಿಡೆಂಟ್ ಆಗಿ ಮತ್ತೆ ಸತ್ತು ಬದುಕ್ಬಿಟ್ರೆ ನಾನು ಎರಡು ಮಾಡಿಸ್ಬಿಡಿ ಆಂಟಿ, ಅದು ಮಾಡಿಸಿ ಇದು ಮಾಡಿಸಿ. ಅವಾಗ ಆಕ್ಸಿಡೆಂಟ್ ಆದರೆ ನಿಮ್ಗೆ ಹಾಸ್ಪಿಟ್ಲ್ ಖರ್ಚು ನೋಡ್ಕೊತೀವಿ. ಇನ್ ಕೇಸ್ ನೀವು ಸತ್ತೋದ್ರೆ ಇವಾಗ ನಿಮ್ಮ ಫ್ಯಾಮಿಲಿಯವ್ರಿಗೆ ದುಡ್ಡು ಬರುತ್ತೆ. ಇದೆರಡನ್ನೂ ಮಾಡಿಸಿ ನಂಗೆ ಆಕ್ಸಿಡೆಂಟೇ ಆಗಲಿಲ್ಲ ಅಂದರೆ ಆಂಟಿ, ಯಾವತ್ತಾದರೂ ಒಂದಿನ ಮನುಷ್ಯ ಸಾಯಲೇಬೇಕಲ್ವೇನ ಆಂಟಿ? ಅವಾಗ ನೀವು ಸತ್ತಾಗ ನಿಮ್ಮ ಫ್ಯಾಮಿಲಿಯವ್ರಿಗೆ ದುಡ್ಡು ಬರುತ್ತಲ್ವಾ ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ರೆ? ನನಗಿಂತ ಮುಂಚೆ ಅವ್ರಿಗೆ ಸತ್ತೋಗ್ಬಿಟ್ರೆ ಆಂಟಿ, ಒಂದು ಕೆಲಸ ಮಾಡಿ, ನೀವು ಯಾವ ಇನ್ಶೂರೆನ್ಸು ಮಾಡಿಸ್ಬೇಡಿ, ಮನೆ ಒಳಗೆ ಹೋಗಿ ಆಂಟಿ. ಬರ್ತೀನಿ. ಆಯಿತು, ಹೋಗು. ನನಗೆ ಗೊತ್ತಿಲ್ಲದೆ ಇನ್ಶೂರೆನ್ಸ್ ಏನು ಒಂದು ತಲೆ ತಿಂತಾಳೆ. ಹ್ಞೂ ಕಣ್ರಿ, ಇವಳೆಯ ಏನು ದಿನಕ್ಕೊಂದು ಸತಿ ಬತ್ತಕೊಂಡ್ರಿ ಇನ್ಶೂರೆನ್ಸ್ ಮಾಡಿಸು ಅಂತವ. ಅದಕ್ಕೆ ಹಿಂಗೆಲ್ಲ ಕೇಳಿದ್ರೆ ಸುಮ್ಮನೆ ಹೋಗ್ತಾರೆ ಮುಚ್ಕೊಳ್ರಿ. ನಿಮ್ಮ ಮನೆಗೆ ಮುಂದಕ್ಕೂ ಬತ್ತಾಳೆ ಇವಳು. ನೀವೇನು ಮಾಡ್ಸಕ್ಕೆ ಹೋಗ್ಬೇಡ್ರಿ ಸದ್ಯಕ್ಕೆ. ನಿಮ್ಮ ಮಗ ಮಾಡಿಸಿ ಅಂತಾನೆ, ನಿಮ್ಮ ಗಂಡನೂ ಮಾಡಿಸಿದಾರೆ ಅಂತಾನೆ ನಿಮ್ಮ ತಲೆಗೆ ಹುಳ ಬಿಡ್ತಾರೆ. ನಾನು ಹೇಳಿದ್ನಲ್ಲ ಹಂಗೆ ಮಾತಾಡ್ರಿ. ಎದಕ್ಕೆ ಓಡೋಗ್ಬಿಡ್ತಾಳೆ ನೋಡ್ರಿ ಅವ್ಳು ಹೆಂಗೆ ಓಡೋಗ್ತಿದ್ದಾಳೆ ಅಂತ. ಇನ್ನೊಂದ್ಸಲಿ ನನ್ನ ಮನೆ ಕಡೆ ತಲೆ ಹಾಕಲ್ಲ ಕಣ್ರಿ ಅವಳು. ಹಂಗೆ ಮಾಡಬೇಕು ಅಂಥವ್ರಿಗೆ. ಅಲ್ಲ ಕಣ್ರಿ, ಇನ್ಸೂರೆನ್ಸ್ ಒಳ್ಳೇದೆಯಾ? ಪ್ರತಿಯೊಬ್ಬ ಮನುಷ್ಯನಿಗೂ ಇನ್ಸೂರೆನ್ಸ್ ಇರಲೇಬೇಕು. ಯಾವ ಟೈಮಲ್ಲಿ ಏನಾಗುತ್ತೋ ಯಾರಿಗೆ ಗೊತ್ತ್ರಿ? ಭಗವಂತನ ಆಟ ಯಾರಿಗೆ ಗೊತ್ತು? ಯಾವ ಟೈಮಲ್ಲಿ ಏನು ಮಾಡ್ತಾನೋ ಅದೆಲ್ಲ ಸೇಫ್ಟಿ ಇನ್ಸೂರೆನ್ಸ್ ಇರೋದು. LIC ಇನ್ಸೂರೆನ್ಸು ಅವೆಲ್ಲ ಏನೇನೋ ಆಳಮೂಳೆಲ್ಲ ನನ್ನ ಮಗ ಮಾಡಿ ಸಿಕ್ಕಿದ್ದಾನೆ ನನಗೋಸ್ಕರ. ಹೆಂಡತಿ ಮಕ್ಕಳಿಗೆ ಎಲ್ಲರಿಗೂ ಮಾಡಿಸಿದ್ದಾನೆ. ಇವಳು ಬಂದು ಪೀಡಿಸ್ತಾಳ. ಇವಳು ನನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ಲ ಇವಳಿಗೆ. ಅದಕ್ಕೆ ಹಿಂಗೆ ಮಾಡಿಬಿಟ್ಟು ಅವಳನ್ನ ಓಡಿಸ್ದೆ. ಹಲೋ, ಏನು ಮಾಡ್ತಿದೀಯೇ? ಮನೆ ಒಳಗಿದ್ರೆ ಆಚೆ ಕಡೆಗೆ ಬರೋ ಒಂಚೂರು ಫೋನ್ ತಗೊಂಡು ಮಾತಾಡ್ಬೇಕು ನಿಂತಕ್ಕೆ. ಇದ್ಯಾಕಕ್ಕ, ಏನಾಯ್ತು? ಅಯ್ಯೋ, ಅದು ಅವಳನ್ನ ತಂದುಬಿಟ್ಟಿದ್ಯಲ್ಲವ ನಮ್ಮ ಮನೆಗೆ. ಒಂದು ವರ್ಷ ಇಟ್ಕೊಳಕ ಒಂಚೂರು ಓದಿ ಮುಗಿದ್ಬಿಡುತ್ತೆ, ಆಮೇಲೆ ಕರ್ಕೊಂಡು ಹೋಗ್ತಾರೆ. ಅದು ಹೇಳಿ ಅವಳನ್ನ ತಂದುಬಿಟ್ಟಲ್ಲ ಫ್ರೆಂಡ್ ಮಗಳನ್ನ. ನನ್ನ ಮಾನ ಮರ್ಯಾದೆಲ್ಲ ಹರಾಜಾಗ್ತದೊಳ್ಳೆ ಕಣೆ. ಹುಡುಗಿ ಅಂಥದ್ದೇನು ಮಾಡ್ತಕ್ಕ? ಸುಮ್ಮನೆ ದನ ಮಾಡ್ಕೊಂಡು ಹೋಗಿದ್ದೆ. ದನ ಮಾಡ್ಕೊಂಡು ಹೋಗಿ ಮಂತಕ್ಕೆ ಬಂದಾಗ ಯಾರು ಇರಲಿಲ್ಲ, ಬೀಗ ಹಾಕಿತ್ತು. ನಾನು ಇದೇನೋ ಆಗ್ತಪ್ಪ ಅಂದ್ಕೊಂಡು ಅನ್ನ ತಗೊಂಡು ಬೀಗಿತ್ತು. ಬೀಗ ತಗೊಂಡು ಒಳಗೆ ಬಂದು ಕಾಫಿ ಕುಡಿದ್ರು, ಊಟ ಮಾಡಿದ್ರು. ಅವಳು ಅಡ್ರೆಸ್ ಇಲ್ಲ. ಗಂಟು ಯಾವನ ಜೊತೆ ಮಾತಾಡ್ತಾ ಕೂತಾಳೆ. ನೀನು ಅಲ್ಲೇ ಕೇಳೋದಲ್ವೇನಕ್ಕ ಅವಳನ್ನ? ಕೇಳ್ದೆ ಕಣೆ, ಯಾವನ ಜೊತೆ ಮಾತಾಡ್ತಿದ್ಯವ್ವ ಅಂತ ನಿಧಾನಕ್ಕೆ ಕೇಳಿದೆ. ಹಿಂಗೆ ಕೆಪ್ಪಿಸ್ಕೊಂಡು ನೋಡಿದ್ವು. ಎರಡು ಬಿಟ್ಟು ಫೋನ್ ಕಿತ್ಕೊಳತ್ತಾನೆ ನೀನು? ಅಯ್ಯೋ, ಫೋನ್ ಕಿತ್ಕೊಳಕ್ ಹೋದೆ ಕಣೆ. ಕೈಯೆಲ್ಲ ಗೆಬ್ಬರ ಕೂತಿದ್ದಾಳೆ ಕಣೆ. ನೋಡಿ ಹಂಗೆ ಕಂಟಿನ್ಯೂ ಮಾರ್ಕೊಳ್ಳು. ಕೈಯೆಲ್ಲ ಖರ್ಚು ಹಾಕ್ಬಿಟ್ಲು ಕಣೆ. ಅಯ್ಯೋ, ಇಷ್ಟ್ರ ಮಟ್ಟಿಗೆ ಬೆಳೆದಲ್ಲ ಅವಳು. ತಡಿಯಕ್ಕ, ಬರ್ತೀನಿ ತಡಿಯಕ್ಕ. ನಾನು ಕರ್ಕೊಂಡು ಹೋಗ್ಬಿಡವ ತಾಯಿ, ಕರ್ಕೊಂಡು ಹೋಗ್ಬಿಡು. ನನಗೆ ಬೇಡ, ಯಾವ ಸಮಸ್ಯೆನೂ ಬೇಡ. ನನ್ನ ಮನೆಗೆ ಅವಳನ್ನೂ ತಂದು ಬಿಡಬೇಡ. ನನ್ನ ಮಾನ ಮರ್ಯಾದೆ ಕಳ್ಕೊಳಕ್ಕೆ ನಾನು ರೆಡಿ ಇಲ್ಲ. ಸ್ವಲ್ಪ ಮಾನ ಮರ್ಯಾದೆ ಉಳಿಸ್ಕೊಂಡು ಜೀವನ ಮಾಡ್ತಿದ್ದೀವಿ ನಾವು. ನಮ್ಮಂಥವ್ರಿಗೆ ಅಲ್ಲ ಅದೆಲ್ಲವ. ಅಕ್ಕಪಕ್ಕದವರೆಲ್ಲ ಹೇಳ್ತಾರೆ, ಅಯ್ಯೋ ನಿನ್ನ ಮನೆ ಹುಡುಗಿ ನಿನ್ನ ತಂಗಿ ಮಗಳು, ನಿಮ್ಮ ಅಪ್ಪನ ಮಗಳು ಅವಳು ಅಂತ ನಾನು ಕೇಳ್ತಾರೆ. ನನ್ನ ತಂಗಿ ಮಗಳು ಅಲ್ಲ, ನನ್ನ ಅಪ್ಪನ ಮಗಳು ಅಲ್ಲ. ನೀನು ಅವಳನ್ನ ತಂದು ಬಿಟ್ಬಿಟ್ಟು ನನ್ನ ಮರ್ಯಾದೆಲ್ಲ ಹೋಗ್ತೈತೆ ಕಣವ. ಅಯ್ಯೋ, ಆ ಹುಡುಗಿ ಒಳ್ಳೆ ಹುಡುಗಿ ಕಣಕ್ಕ. ಅಂಥದ್ದೆಲ್ಲ ಏನು ಮಾಡ್ತೀನಿ ನನಗೆ. ಯಾಕೆ ಹಿಂಗೆ ಆಡ್ತಾಯಿತ್ತು ಅದ್ರ ಒಳಗ? ನಾನೇ ಬಿದ್ದೋಗ ಇವತ್ತೇ ಗೊತ್ತಾಯ್ತು ಕಣೆ ಅವಳು ಯೋಗ್ಯತೆ ಏನು ಅಂತ ಬಿಟ್ಟು ಇವತ್ತು ಗೊತ್ತಾಯ್ತು ಕಣೆ ನನಗೆ. ಸರಿ ಬಿಡಕ್ಕ, ಫೋನ್ ಮಾಡ್ತೀನಿ ಅವ್ರ ಅಪ್ಪ ಅವ್ರ ಅಮ್ಮಗೆ ಹೇಳ್ಬಿಟ್ಟು. ಆತು ಕಣವ, ಫಸ್ಟು ಕಳಿಸ್ಬಿಡವ. ಬೇಡ ಕಣವ, ಇನ್ನು ಯಾವಣ್ಣು ತಂದು ಬಿಡಬೇಡ ನಮ್ಮ ಮನೆಗೆ. ಯಾಕೋ ನಮ್ಮ ಜೀವನ ನಾವು ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಮರ್ಯಾದೆ ಇಟ್ಕೊಂಡು ಅಕ್ಕಪಕ್ಕದವ್ರ ಜೊತೆ. ಸರಿ ಆಯ್ತು, ಮಡಗನ. ಸರಿ ಕಣಕ್ಕ. ಅಲ್ಲ, ಯಾವಣ್ಣ ತಗೊಂಬಂದು ಇವಳು ಬಿಟ್ಟು ನನ್ನ ಮರ್ಯಾದೆ ಕಳ್ಕೊಂಡು ನನಗೇನು ಹಣೆ ಬರ? ಇವ್ರು ಲವ್ ಮಾಡ್ಕೊಳ್ಳೋರು ಎಲ್ಲರೂ ಲವ್ ಮಾಡ್ಕೊಂಬಂದು
ಇವ್ರು ಸವಾಸ ಬೇಡ ನಮಗೆ.